ಸ್ಟಾರ್ಟ್ ಮಾಡಲ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ರಾಜಾಪುರ ವಿಲೇಜಲ್ಲಿ 2 ದಿವಸ ಹಿಂದೆ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಸೊ ಈ ಕೇಸಲ್ಲಿ ವಿಕ್ಟಿಮ್ ಆಗಿರುವ ಮಂಜುನಾಥ್ ಎನ್ನಿ ಎಂಬವರು ಒಂದು 23 ವಯಸ್ಸಿರುವರು. ಇವರು ಒಂದು ದೇವಸ್ಥಾನದಲ್ಲಿ ಪೂಜಾರಿಯಾಗಿ, ವಿಠ್ಠಲ್ ಮಂದಿರ ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಇನ್ನೊಂದು ಫ್ರೆಂಡ್ ಒಬ್ಬರು ಇದ್ದಾರೆ ಮತ್ತು ಅವ್ರ ಮನೆಯಲ್ಲಿ ಇರುವ ಒಂದು ಹೆಣ್ಮಗಳ ಜೊತೆ ಒಂದು ಪರಿಚಯ ಆಗಿದೆ. ಪರಿಚಯ ಆದಮೇಲೆ ಇದು ಮೈನರ್ ಇರುವ ಅಕ್ಕಿಯ ತಮ್ಮನವರು ಮೈನರ್ ಇರುವುದರಿಂದ ಅವರು ನನ್ನ ಅಕ್ಕನ ಜೊತೆ ಯಾಕೆ ನೀವು ಇಂತಾಗ ಮಾತಾಡ್ತಾ ಇದ್ದೀರಿ ಅಂದರೆ ಒಂದು ಇಲ್ಲಿ ಕೆಲವು ಸಂದರ್ಭದಲ್ಲಿ ಒಂದು 2-3 ತಿಂಗಳ ಹಿಂದೆ ಈ ಮಂಜುನಾಥನನ್ನು ವಾರ್ನ್ ಮಾಡಿದ್ದಾರೆ. ನಮ್ಮ ಮನೆಗೆ ನೀವು ಬರೋದು ಬೇಡ, ಯಾರ ಜೊತೆನೂ ಮಾತಾಡಬಾರ್ದು, ನನ್ನ ಅಕ್ಕನ ಜೊತೆ ಮಾತಾಡಬಾರ್ದು ಅಂದರೆ ಹೇಳುವ ಸಂದರ್ಭದಲ್ಲಿ ಅದು ಯಾವುದಕ್ಕೆ ಬೆಲೆ ಕೊಟ್ಟಿರಲ್ಲ. ಸೊ ಆದಮೇಲೆ ಇತ್ತೀಚೆಗೂ ಸಂಡೇ ಈವ್ನಿಂಗ್ ಅವರು ಬಂದು ಹೇಳ್ತಾರೆ, ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇಬ್ಬರು. ಫೋನಲ್ಲಿ ಮಾತಾಡೋರು ಅವರ ಅಕ್ಕನ ಜೊತೆ ಹೋಗಿ ಯಾಕೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಿ ಅಂದರೆ ಹೇಳೋ ಸಂದರ್ಭದಲ್ಲಿ ಆವಾಗ ಗಲಾಟೆ ಆಗುತ್ತದೆ ಮತ್ತು ಅವರು ಮೈನರ್ ಇರೋರು ಫಸ್ಟ್ ಅಕ್ಕನನ್ನು ಹೊಡೀತಾರೆ. ಇದು ಈ ಮಂಜುನಾಥ ನಮ್ಮ ಮಾತಕ್ಕೂ ಬೆಲೆ ಕೊಡಲ್ಲ, ಇದು ಇವನು ಮುಂದುವರಿತಾ ಇದ್ದಾನೆಂದರೆ ಇಲ್ಲಿ ಸಿಟ್ಟಿನಿಂದ ಮಾರನೇ ದಿವಸ ರಾಡಲ್ಲಿ ಹೋಗಿ ಅವರು ಪೂಜೆ ಮಾಡೋದಕ್ಕೆ, ವಿಠ್ಠಲ್ ಮಂದಿರ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಬೈಕಲ್ಲಿ ಬರುವ ಸಂದರ್ಭದಲ್ಲಿ ರಾಡಲ್ಲಿ ಒಂದು ಸಾರಿ ಹೊಡಿತಾರೆ. ಕೆಳಗೆ ಬಿದ್ದಾದಮೇಲೆ ಮತ್ತು 2 ಸಾರಿ ಹೊಡೆದಿರೋದ್ರಿಂದ ರಕ್ತ ಗಾಯವಾಗಿ ಬ್ಲಡ್ ಲಾಸ್ನಿಂದ ಅಲ್ಲಿನೇ ಡೆತ್ ಆಗಿರ್ತಾರೆ. ಮತ್ತು ಅವರು ಮೈನರ್ ಇರೋದ್ರಿಂದ ಜುವೆನೈಲ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೇಸನ್ನು ಮುಂದುವರಿತಾ ಇದ್ದೀವಿ. ಅವರು ಚಿಕ್ಕಪ್ಪ, ಈಗ ಡೆತ್ ಆಗಿರೋರು ಚಿಕ್ಕಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರನ್ನ ದಾಖಲು ಮಾಡಿ ಈಗ FIR ದಾಖಲಾಗಿದೆ ಮತ್ತು ವಿಚಾರಣೆ ನಡೀತಾ ಇದೆ. ಅಕ್ಯೂಸ್ಡ್ ಆಗಿರುವ ಮೈನರನ್ನು ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅವರ ಅಕ್ಕ ಅವರು ಕೂಡ ಐ ವಿಟ್ನೆಸ್ ಆಗಿದ್ದಾರೆ, ಅದು ಕೂಡ ವಿಚಾರಣೆಯಲ್ಲಿ ಬಂದಿದೆ. ಸೊ ಇವರು ಮೈನರ್ ಇರೋದ್ರಿಂದ ಡೀಟೇಲನ್ನು ಯಾವುದೂ ಶೇರ್ ಮಾಡೋಕ್ಕಾಗಲ್ಲ. ಸೊ ಈ ಘಟನೆ ಆಗಿರೋದು ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸೊ ಪ್ರೈಮ ಫೇಸಿ ಈಗ ವಿಚಾರಣೆಯಲ್ಲಿ ನಮ್ಮ ಕಂಡು ಬಂದಿರೋದು ಒಂದೇ ಆರೋಪಿ ಅಂದರೆ ಕಂಡು ಬಂದಿದೆ. ಮರ್ಡ್ರ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ರಾಡಲ್ಲಿ ಹೊಡೆದಾದ್ಮೇಲೆ ಅಲ್ಲಿ ಡೆತ್ ಆದಮೇಲೆ ಫಸ್ಟ್ ಒಂದು ಸಾರಿ ಹೊಡಿತಾನೆ ಮತ್ತು 2 ಸಾರಿ ಹೊಡಿತಾನೆ. ತುಂಬ ಬ್ಲಡ್ ಲಾಸ್ ಆಗಿದೆ. ಬ್ಲಡ್ ಲಾಸ್ ಆದಮೇಲೆ ಅಲ್ಲಿಂದ ಕಂಪ್ಲೀಟಾಗಿ ತೀರಾ ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಸ್ಥಳದಲ್ಲಿಲ್ಲ, ಬೇರೆ ಕಡೆ ಹೋಗಿಬಿಟ್ಟಿದ್ದಾನೆ. ಬೆಳಗ್ಗೆ ಇದು ಒಂದು 5:30 ಸಂದರ್ಭದಲ್ಲಿ ಆಗಿರೋದು. ಬೆಳಗ್ಗೆ ದೇವಸ್ಥಾನಕ್ಕೆ ಇವನು ಪೂಜೆ ಮಾಡೋಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿರೋದು. ಸೊ ಅದರಿಂದ ಆ ಸಂದರ್ಭದಲ್ಲಿ ಯಾರೂ ಜಾಸ್ತಿ ಐ ವಿಟ್ನೆಸ್ ಇಲ್ಲ. ಚೆಕ್ ಮಾಡಿ. ಇಲ್ಲ, either way ನಾವು ಯಾವುದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಈಗ. ಸೊ ದಟ್ ವಿಲ್ ಸ್ಟಾಪ್ ಇಟ್ ಹಿಯರ್. ನಂದುಗಡದ